Hey guys, welcome to Vedant ಪಾಠಶಾಲೆ. ಇವತ್ತು ನಾನು ನಿಮ್ಮೊಂದಿಗೆ ದ ಹಿಂದೂ ನ್ಯೂಸ್ ಪೇಪರ್ನ ಒಂದು ಪ್ಯಾರಾಗ್ರಾಫ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋ ಮುನ್ನ ಒಂದು ಅನೌನ್ಸ್ಮೆಂಟ್ ಇದೆ. ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗಿನ ಆನ್ಲೈನ್ ಕ್ಲಾಸಸ್ನ 3ನೇ ಬ್ಯಾಚ್ನ ಮೇ 3ನೇ ತಾರೀಕಿನಿಂದ ಪ್ರಾರಂಭಿಸ್ತಾ ಇದ್ದೀವಿ. ಆಲ್ರೆಡಿ 400+ ಸ್ಟೂಡೆಂಟ್ಸ್ ಈ ಒಂದು ಕೋರ್ಸ್ ಅನ್ನ ತಗೊಂಡಿದ್ದಾರೆ. ಒಂದು ವೇಳೆ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈ ಕ್ಲಾಸಸ್ ನಲ್ಲಿ ನಾವು ಟ್ರಾನ್ಸ್ಲೇಷನ್, ಪ್ರಿಸಿ ಹಾಗೂ ಎಸ್ಸೆ 3 ಕಾನ್ಸೆಪ್ಟ್ ಗಳನ್ನ ಬೇಸಿಕ್ ಇಂದ ಹೇಳ್ಕೊಡ್ತೀವಿ. ನಿಮ್ಗೆ ಇಲ್ಲಿ ವಿಡಿಯೋ ಕ್ಲಾಸ್ ಹಾಗೂ PDF 2 ಕೂಡ ಸಿಗ್ತಾ ಹೋಗುತ್ತೆ. ಎಸ್ಸೆ ರೈಟಿಂಗ್ ಕೆಲವರು ಇಂಗ್ಲಿಷ್, ಕೆಲವರು ಕನ್ನಡದಲ್ಲಿ ಬರೀತಾರೆ. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ 2 ಲ್ಯಾಂಗ್ವೇಜ್ ಅಲ್ಲಿ ಎಸ್ಸೆನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರೋ ಕೊನೆಯ ದಿನಾಂಕ ಮೇ 1ನೇ ತಾರೀಕು ಆಗಿರುತ್ತೆ. ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಇವತ್ತಿನ ಚರ್ಚೆಯ ಒಂದು ಪ್ರಶ್ನೆ ಆಗಿದೆ. ಮುಂಚೆ ತಿಳಿಸಿದ ಹಾಗೆ ಇದು ದ ಹಿಂದೂ ನ್ಯೂಸ್ ಪೇಪರ್ ನಿಂದ ತಗೊಂಡಿರುವಂತಹ ಒಂದು ಸಣ್ಣ ಪ್ಯಾರಾಗ್ರಾಫ್. ಒಟ್ಟು ಇಲ್ಲಿ 3 ವಾಕ್ಯಗಳಿದೆ. ಓಕೆ, ನಾನು ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಓದೋಣ ಬನ್ನಿ ಏನಿದೆ ಅಂತ. India is the second largest producer of wheat in the world, with over 30 million hectares in the country dedicated to producing this crop. Okay, ಹೀಗೆ ಹೇಳಿದ್ದಾರೆ. ಮೊದಲಿಗೆ ಒಕ್ಯಾಬ್ಯುಲರಿ, ಇಂಡಿಯಾ, ಭಾರತ, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸೆಕೆಂಡ್ ಅಂತ ಅಂದ್ರೆ ಏನಂತ ಹೇಳಬಹುದು ನಾವು? ಎರಡನೇ ಅಂತ ಹೇಳಬಹುದು. ಲಾರ್ಜೆಸ್ಟ್ ಅಂತ ಅಂದ್ರೆ ಅತಿ ದೊಡ್ಡ. ಪ್ರೊಡ್ಯೂಸರ್ ಉತ್ಪಾದಕ ಅಂದ್ರೆ ಯಾರು ಅದನ್ನ ತಯಾರಿ ಮಾಡ್ತಾನೋ ಅವನು ಅಂತ. ಓಕೆನಾ? ಆಫ್ ವೀಟ್, ವೀಟ್ ಅಂತ ಅಂದ್ರೆ ಏನಂತ ತಗೊಳ್ಬಹುದು? ಗೋಧಿ ಅಂತ ತಗೊಳ್ಬಹುದು ಅಲ್ವಾ? ಇನ್ ದ ವರ್ಲ್ಡ್, ಎಲ್ಲಿ? ಪ್ರಪಂಚದಲ್ಲಿ ತಗೊಳ್ಳೋಣ. ಪ್ರಪಂಚ, ವರ್ಲ್ಡ್. ಇನ್ ಅಂತ ಅಂದ್ರೆ ದಲ್ಲಿ. ಆಫ್ ನ ಬಳಕೆ ಮಾಡಿದ್ದಾರೆ. ನಾವು ಆಫ್ ನ ಎಲ್ಲಿ ತಗೊಳ್ತೀವಿ? ಗೋಧಿಯ, ಹೀಗೆ ತಗೊಳ್ತೀವಿ. ಓಕೆ, ವಿತ್ ಓವರ್ 30 ಮಿಲಿಯನ್ ಹೆಕ್ಟೇರ್ಸ್ ಅಂತ ಹೇಳಿದ್ದಾರೆ. ವಿತ್ ಓವರ್ ಅನ್ನೋದನ್ನ ನಾನು ಹೆಚ್ಚು ಅಂತ ತಗೊಳ್ತಾ ಇದ್ದೀನಿ. 30 ಮಿಲಿಯನ್, 30 ಹೀಗೆ ಇರುತ್ತೆ. ಮಿಲಿಯನ್ ಅಂತ ಅಂದ್ರೆ ದಶಲಕ್ಷ. ಹೆಕ್ಟೇರ್ಸ್ ಅಂತ ಇದೆ, ಇದನ್ನ ಹೆಕ್ಟರ್ ಹೀಗೆ ತಗೊಳ್ತೀವಿ. ಎಲ್ಲಿ? ಇನ್ ದ ಕಂಟ್ರಿ ಅಂತ ಹೇಳಿದ್ದಾರೆ. ಕಂಟ್ರಿ ಅಂದ್ರೆ ದೇಶ. ಇನ್ ಅಂತ ಅಂದ್ರೆ ಇಲ್ಲಿ ದಲ್ಲಿ ಅಂತ ತಗೊಂಡಿದ್ದೀನಿ. ಡೆಡಿಕೇಟೆಡ್ ಟು ಅಂತ ಹೇಳಿದ್ದಾರೆ. ಹೀಗಂದ್ರೆ ಮೀಸಲು ಅಂತ ಹೇಳಬಹುದು. ಪಾಸ್ಟ್ ಟೆನ್ಸ್ ನಲ್ಲಿ ಇರೋ ಕಾರಣ ನಾನು ಇದನ್ನ ಮೀಸಲಿಡಲಾಗಿದೆ ಹೀಗೆ ತಗೊಂಡಿದ್ದೀನಿ. ಪ್ರೊಡ್ಯೂಸಿಂಗ್ ದಿಸ್ ಕ್ರಾಪ್, ಪ್ರೊಡ್ಯೂಸಿಂಗ್ ಉತ್ಪಾದನೆ, ದಿಸ್ ಅಂದ್ರೆ ಈ, ಕ್ರಾಪ್ ಬೆಳೆ. ಓಕೆ, ಎಸ್. ಈಗ ವಾಕ್ಯವನ್ನ ನಾವು ರಚನೆಯನ್ನ ಮಾಡಬಹುದು. ಸಪೋಸ್ ನೀವೇನಾದ್ರೂ ನಾನು ಈ ವಾಕ್ಯವನ್ನ ಬರೆಯೋ ಮುನ್ನ ನೀವು ಟ್ರೈ ಮಾಡ್ತೀರಾ ಅಂತ ನಿಮ್ಗೆ ಅನ್ನಿಸ್ದಲ್ಲಿ ವಿಡಿಯೋನ ಪಾಸ್ ಮಾಡಿ. ನಾನಿಲ್ಲಿ ಆಲ್ರೆಡಿ ವೊಕ್ಯಾಬ್ಯುಲರಿಯನ್ನ ಬರ್ದಿದ್ದೀನಿ. ನೀವು ಬೇಕಿದ್ದಲ್ಲಿ ಈ ವೊಕ್ಯಾಬ್ಯುಲರಿಗಳನ್ನ ನೋಡ್ಕೊಂಡು ನೀವು ವಾಕ್ಯವನ್ನ ರಚನೆ ಮಾಡಿ ಆಮೇಲೆ ಬೇಕಿದ್ದಲ್ಲಿ ವಿಡಿಯೋನ ಪ್ಲೇ ಮಾಡಿ. ಕ್ಲಿಯರಾ? ಸಪೋಸ್ ನೀವು ಇದರ ಎಕ್ಸ್ಪ್ಲನೇಷನ್ ನೋಡ್ತೀರಾ ಅಂತ ಇದ್ದಲ್ಲಿ ಐ ಆಮ್ ಕಂಟಿನ್ಯೂ. ಹ್ಯಾವ್ ಅ ಲುಕ್ ಹಿಯರ್. ಇಲ್ಲಿ ನಾನು ವಾಕ್ಯದೆಡೆಗೆ ಹೋಗೋ ಮುನ್ನ 2 ವಾಕ್ಯಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಇಂಡಿಯಾ ಇನ್ ದ ವರ್ಲ್ಡ್ ನವರೆಗೆ, ಅದಾದ್ಮೇಲೆ ವಿತ್ ಇಂದ ಕ್ರಾಪ್ ನವರೆಗೆ. ಓದೋಣ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೀಟ್ ಇನ್ ದ ವರ್ಲ್ಡ್. ಇದು 1 ಪಾರ್ಟ್. ವಿತ್ ಓವರ್ 30 ಮಿಲಿಯನ್ ಹೆಕ್ಟೇರ್ಸ್ ಇನ್ ದ ಕಂಟ್ರಿ ಡೆಡಿಕೇಟೆಡ್ ಟು ಪ್ರೊಡ್ಯೂಸಿಂಗ್ ದಿಸ್ ಕ್ರಾಪ್. ಇದು ಸೆಕೆಂಡ್ ಪಾರ್ಟ್. ನಾನು ಮೊದಲನೇ ಪಾರ್ಟ್ ಅನ್ನ ಬರ್ದ್ ಬಿಡ್ತೀನಿ. ಇಲ್ಲಿ ಹೇಗೆ ಡಿವೈಡ್ ಮಾಡಿದೆ ಅಂತಂದ್ರೆ, ಇಲ್ಲಿ ನಿಮ್ಗೆ ಕಾಮ ಕೊಟ್ಟಿದಾರಲ್ವಾ, ಸೊ ಅಲ್ಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ? ಸೆಂಟೆನ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀನಿ. ಒಂದು ಸೆಂಟೆನ್ಸ್ ನ 2 ಸೆಂಟೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್? ಮೊದಲನೇ ವಾಕ್ಯ ತಗೊಳ್ಳೋಣ. ಭಾರತ 2ನೇ ಅತಿ ದೊಡ್ಡ ಉತ್ಪಾದಕ ಗೋಧಿಯ ಪ್ರಪಂಚದಲ್ಲಿ ಅಂತ ಹೇಳಿದ್ದಾರೆ. ಇಷ್ಟನ್ನು ಸೇರಿಸಿ ಈಗ ನಾವೇನ್ ಮಾಡ್ಬೇಕಾಗಿದೆ? ಒಂದು ವಾಕ್ಯವಾಗಿ ಬರಿಬೇಕಾಗಿದೆ. ಮೊದಲನೇದಾಗಿ ಈ ಕ್ರಾಪ್ ನ ಬೆಳೀತಾ ಇರೋರು ಯಾರು? ನಮ್ಮ ಭಾರತ. ಸೊ ಹಾಗಾಗಿ ಫಸ್ಟ್ ನಾವು ತಗೊಳ್ತಾ ಇದ್ದೀನಿ ಏನಂತ? ಭಾರತವು, ಇದು ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ದೇಶವನ್ನ ಕಂಪೇರ್ ಮಾಡಿ ಏನಂತ ಹೇಳ್ತಾ ಇದ್ದಾರೆ? ಇದು 2ನೇ ಅತಿ ದೊಡ್ಡ ಗೋಧಿಯನ್ನ ಉತ್ಪಾದನೆ ಮಾಡುತ್ತೆ. ಈ ಎಲ್ಲಾ ದೇಶಗಳು ಎಲ್ಲಿದೆ? ಪ್ರಪಂಚದಲ್ಲಿ. ಸೊ ಇದನ್ನ ಹೀಗೆ ಬರಿಬಹುದು ನೋಡಿ. ಭಾರತವು ವಿಶ್ವದಲ್ಲಿ ಎಷ್ಟೊಂದು ರಾಷ್ಟ್ರಗಳಿದೆ? ಅದರಲ್ಲಿ
ನಮ್ಮ ಭಾರತಕ್ಕೆ ಏನಾಗಿದೆ, 2ನೇ ಸ್ಥಾನ ಸಿಕ್ಕಿದೆ. ಅದನ್ನ ಹೀಗೆ ಬರೀಬಹುದು, ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಯಾವುದರ ಉತ್ಪಾದಕ ಅಂತ ಹೇಳಿದ್ದಾರೆ, ಗೋಧಿಯ ಉತ್ಪಾದಕವಾಗಿದ್ದು ಅಂತ ಹೇಳಿ ಮುಂದಕ್ಕೆ ಹೋಗ್ಬೇಕು ನಾವು. ಇನ್ನ ಕಂಟಿನ್ಯೂಯೇಷನ್ ಇದೆ, ಇಲ್ಲಿವರೆಗೂ ನಾನು ತಗೊಂಡಿದ್ದೀನಿ. ಓಕೆನಾ, ಮುಂದಕ್ಕೆ ಹೋಗೋಣ. ಏನ್ ಹೇಳ್ತಾ ಇದ್ದಾರೆ, ವಿತ್ ಓವರ್ 30 million hectares ಇನ್ ದ ಕಂಟ್ರಿ ಡೆಡಿಕೇಟೆಡ್ ಟು ಪ್ರೊಡ್ಯೂಸಿಂಗ್ ದಿಸ್ ಕ್ರಾಪ್. ಸೊ ನಮ್ಮ ದೇಶದಲ್ಲಿ 30 ದಶಲಕ್ಷ ಹೆಕ್ಟರ್ ಜಾಗ ಏನಿದೆ ಅದನ್ನ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಇಡಲಾಗಿದೆ, ಕ್ರಾಪ್ ನ ಬೆಳೆಯೋದಕ್ಕೆ ಅಂತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೀಗೆ ಬರೀಬಹುದು ನಾವು, ದೇಶದಲ್ಲಿ ಎಷ್ಟು ಹೆಕ್ಟರ್ ಕೊಟ್ಟಿರೋದು, 30 ದಶಲಕ್ಷ. ಅದನ್ನ ಬರಿಬೇಕಾಗತ್ತೆ, 30 ದಶಲಕ್ಷ ಹೆಕ್ಟರ್ ಪ್ರದೇಶವನ್ನು ಅಥವಾ ಹೆಕ್ಟರ್ ಅನ್ನು, ಇಟ್ ಈಸ್ ಓಕೆ, ಹೆಕ್ಟರ್ ಅನ್ನು ಅಂತನಾದ್ರೂ ತಗೊಳ್ಳಿ ಅಥವಾ ಹೆಕ್ಟರ್ ಪ್ರದೇಶವನ್ನು ಹೀಗಾದ್ರೂ ತಗೊಳ್ಳಿ, ಈ ಬೆಳೆಯ ಉತ್ಪಾದನೆಗೆ ಏನ್ ಮಾಡಲಾಗಿದೆ, ಮೀಸಲಿಡಲಾಗಿದೆ. ಇಲ್ಲಿ ಹೆಚ್ಚು ಅಂತ ಬರ್ದಿದ್ದೀನಲ್ವಾ, ಸೊ ಇದನ್ನ ಎಲ್ಲಿ ತಗೊಳ್ಳೋದು ಹಾಗಾದ್ರೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ, 30 ದಶಲಕ್ಷ ಹೆಕ್ಟರ್ ತಗೊಳ್ಳೋ ಮುನ್ನ ಅವರು ವಿತ್ ಓವರ್ ಅಂತ ತಗೊಂಡಿದ್ದಾರೆ. ಕನ್ನಡದಲ್ಲಿ ಬರೆಯುವಾಗ ನಾವು ಅದಾದ್ಮೇಲೆ ತಗೋಬೇಕು. ಹೇಗೆ, ಹೀಗ್ ನೋಡಿ, ದೇಶದಲ್ಲಿ 30 ದಶಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶವನ್ನು ಈ ಬೆಳೆಯ ಉತ್ಪಾದನೆಗೆ ಮೀಸಲಿಡಲಾಗಿದೆ. ಹೀಗೆ ತಗೊಳ್ಬಹುದು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೊದಲಿಗೆ ಮಾತಾಡಿದ್ದು ಯಾವ ದೇಶ ಎಷ್ಟನೇ ಸ್ಥಾನದಲ್ಲಿದೆ, ಯಾವ ಬೆಳೆ ಬೆಳೀತಾ ಇದೆ. ಹೀಗೆ 2ನೇ ಭಾಗದಲ್ಲಿ ಏನ್ ಹೇಳಿದ್ದಾರೆ, ಎಷ್ಟು ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತಿದೆ, ಇದಕ್ಕೆ ಅಂತಾನೆ ಎಷ್ಟು ಜಾಗವನ್ನ ಮೀಸಲಿಡಲಾಗ್ತಿದೆ, ಹೀಗೆ ಹೇಳಿದ್ದಾರೆ. 2 ಮಿಕ್ಸ್ ಆಗ್ಬಾರ್ದು. ಫಸ್ಟ್ ಅದ್ರ ಬಗ್ಗೆ ಬರ್ದು ಅದಾದ್ಮೇಲೆ ಅದನ್ನ ಎಷ್ಟು ಜಾಗದಲ್ಲಿ ಬೆಳೀತಾ ಇದಾರೆ ಅನ್ನೋದು ಬರಿಬೇಕು. ಸೊ ಹಾಗಾಗಿ ನಾನಿಲ್ಲಿ ಏನ್ ಮಾಡಿದೆ, ಒಂದು ಪಂಕ್ಚುಯೇಷನ್ ನ ಸಹಾಯದಿಂದ ಒಂದೇ ಸೆಂಟೆನ್ಸ್ ಅನ್ನ 2 ಸೆಂಟೆನ್ಸ್ ಆಗಿ ಬ್ರೇಕ್ ಮಾಡ್ಕೊಂಡು ಈ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದೀನಿ. ಕ್ಲಿಯರ್? ಓಕೆ, ಬನ್ನಿ ನಮ್ಮ ಮುಂದಿನ ಒಂದು ವಾಕ್ಯ ಏನಿದೆ ನೋಡೋಣ. ಈ ರೀತಿಯಲ್ಲಿದೆ, ಬಟ್ with severe groundwater depletion, the cropping intensity or the amount of land planted in the winter season may decrease by up to 20% by 2025. Notes a new paper. ಓಕೆ, ಈ ರೀತಿಯಲ್ಲಿ ಹೇಳಿದ್ದಾರೆ. ಲೆಟ್ಸ್ ರೈಟ್ ಇಟ್. ನೋಡೋದಕ್ಕೆ ಲಿಟಲ್ ಬಿಟ್ ಲೆಂತಿ, ಬಟ್ ಇಟ್ ಈಸ್ ವೆರಿ ಈಸಿ. ಫಸ್ಟ್ ನಾನು ಇಲ್ಲಿ ವೊಕ್ಯಾಬ್ಯುಲರಿ ತೆಗಿತಾ ಇದ್ದೀನಿ. ಬಟ್ ಆದರೆ ವಿತ್ ಸಿವಿಯರ್ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಅಂತ ಹೇಳಿದ್ದಾರೆ. ಗ್ರೌಂಡ್ ವಾಟರ್ ಅಂತರ್ಜಲ, ಡಿಪ್ಲೀಷನ್ ರೆಡ್ಯೂಸ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ಕನ್ನಡದಲ್ಲಿ ಹೀಗೆ ಬರಿತಾ ಇದ್ದೀನಿ, ಕ್ಷೀಣತೆ ಅಂತ. ವಿತ್ ಅಂತ ಅಂದ್ರೆ ಜೊತೆ ಅಂತ ತಗೊಳ್ಬಹುದು, ಬಟ್ ನಾನು ಆ ರೀತಿಯಲ್ಲಿ ತಗೊಳಕ್ಕಾಗಲ್ಲ. ವಿತ್ ನ ರೊಂದಿಗೆ, ದೊಂದಿಗೆ, ಗಳೊಂದಿಗೆ, ಯೊಂದಿಗೆ ಹೀಗೆ ತಗೋಬಹುದು. ಇದನ್ನ ಆಮೇಲೆ ಏನು ಅಂತ ನೋಡೋಣ. ನಾನು ಇದನ್ನ ಬರಿತಾ ಇಲ್ಲ ಈಗ. ಸಿವಿಯರ್ ಅಂತ ಅಂದ್ರೆ ತೀವ್ರ ಅಂತ ಹೇಳಬಹುದು. ಮುಂದಕ್ಕಿದು ವಿತ್ ನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಕ್ರಾಪಿಂಗ್ ಇಂಟೆನ್ಸಿಟಿ, ಕ್ರಾಪಿಂಗ್ ಬೆಳೆಯ ಇಂಟೆನ್ಸಿಟಿ ತೀವ್ರತೆ, ಓಕೆ, ಆರ್ ಅಥವಾ ದ ಅಮೌಂಟ್ ಆಫ್ ಲ್ಯಾಂಡ್ ಪ್ಲಾಂಟೆಡ್. ಲ್ಯಾಂಡ್ ಅಂತ ಅಂದ್ರೆ ಭೂಮಿ, ಪ್ಲಾಂಟೆಡ್ ನೆಟ್ಟ ಅಂದ್ರೆ ನೆಡೋದು ಅಂತ ಹೇಳ್ತೀವಲ್ಲ ಅದು. ಅಮೌಂಟ್ ಆಫ್ ಅಂತ ಹೇಳಿದ್ದಾರೆ, ಇದನ್ನ ಪ್ರಮಾಣವು ಅಂತ ತಗೊಳ್ಬಹುದು. ಯಾವಾಗ, ಇನ್ ದ ವಿಂಟರ್ ಸೀಸನ್. ವಿಂಟರ್ ಅಂತಂದ್ರೆ ಚಳಿಗಾಲ ಅಂತ ತಗೊಳ್ತೀವಲ್ವಾ, ಬಟ್ ಇಲ್ಲಿ ನಿಮ್ಗೆ ಇನ್ನನ್ನ ಕೊಟ್ಟಿರೋ ಕಾರಣ ಚಳಿಗಾಲದಲ್ಲಿ ಹೀಗೆ ನಾನು ತಗೊಳ್ತಾ ಇದ್ದೀನಿ. ಮೇ ಡಿಕ್ರೀಸ್ ಅಂತ ಹೇಳಿದ್ದಾರೆ. ಮೇ, ಕ್ಯಾನ್, ಮೈಟ್, ಕುಡ್ ಎಲ್ಲ ಒಂದೇ. ಅದನ್ನ ನಾವೇನಂತ ತಗೊಳ್ತೀವಿ ಅಂತಂದ್ರೆ ಬಹುದು ಅಂತ ತಗೊಳ್ತೀವಿ. ಡಿಕ್ರೀಸ್, ಡಿಕ್ರೀಸ್ ಅಂದ್ರೆ ಕಡಿಮೆ ಆಗೋದು ಅಂತ ತಗೊಳ್ತಾ ಇದ್ದೀನಿ. ಕಡಿಮೆ, ಎಷ್ಟು ಕಡಿಮೆ ಆಗಬಹುದು, ಬೈ ಅಪ್ ಟು 20% ಅಂತ ಹೇಳಿರೋ ಕಾರಣ ಇದನ್ನ 20% ಅಂತ ತಗೊಳ್ತೀನಿ. ಯಾವಾಗ, ಬೈ 2025. ಇದನ್ನ ಬೈ ಅಂತ ಬರ್ದಿರೋದನ್ನ ವೇಳೆಗೆ ಅಂದ್ರೆ ಆ ಹೊತ್ತಿಗೆ ಅಂತ ಅರ್ಥ. ಇಲ್ಲಿ ಒಂದು ಕಾಮ ಇದೆ, ಲೆಟ್ಸ್ ಟೇಕ್ ಇಟ್. ನೋಟ್ಸ್ ಅ ನ್ಯೂ ಪೇಪರ್. ಸೊ ಹೊಸದಾಗಿ ಏನು ಕಾಗದ ಅಥವಾ ಪೇಪರ್ ಬಂದಿದೆ ಅದರಲ್ಲಿ ಈ ಇನ್ಫಾರ್ಮೇಶನ್ ಅನ್ನ ಕೊಡಲಾಗಿದೆ. ಸೊ ನೋಟ್ಸ್ ಅಂತ ಅಂದ್ರೆ ತಿಳಿಸಿದೆ, ಅಂದ್ರೆ ಎಲ್ರಿಗೂ ಕೂಡ ಈ ವಿಷಯವನ್ನ ತಿಳಿಸಿದೆ. ನ್ಯೂ ಹೊಸ, ಪೇಪರ್ ಅಂದ್ರೆ ಏನಂತ ತಗೊಳ್ಬಹುದು, ಕಾಗದ ಅಂತ ತಗೊಳ್ಬಹುದು. ಕ್ಲಿಯರ್?
ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದ್ದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದಾರೆ ಅಂತ. ಇಲ್ಲಿ ಒಂದು ಕಂಜಂಕ್ಷನ್ ನ ಬಳಕೆ ಮಾಡಿದ್ದಾರೆ. ಅದೇನು ಅಂತಂದ್ರೆ ಬಟ್. ಎರಡು ಡಿಫ್ರೆಂಟ್ ಸೆಂಟೆನ್ಸ್ ನ ಇದು ಒಂದು ಮಾಡ್ತಾ ಇದೆ. ಹಿಂದಿನ ವಾಕ್ಯದಲ್ಲಿ ಏನ್ ನೋಡಿದ್ವಿ ನಾವು, ಭಾರತ ಗೋಧಿ ಬೆಳೆಯೋದ್ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗೂ ಎಷ್ಟು ಜಾಗದಲ್ಲಿ ಅದು ಬೆಳೀತಾ ಇದೆ ಅಂತ. ಆದ್ರೆ ಆ ಒಂದು ಪಾಸಿಟಿವ್ ಆಗಿರುವಂತಹ ವಿಷಯವನ್ನ ಏನೋ ಇಲ್ಲಿ ನೆಗೆಟಿವ್ ರೀತಿಯಲ್ಲಿ ಹೇಳಲಾಗ್ತಿದೆ. ಅಂತರ್ಜಲ ಕ್ಷೀಣಿಸ್ತಾ ಇರೋದಿರಬಹುದು, ಅಥವಾ ಚಳಿಗಾಲದಲ್ಲಿ ಇದರ ಪರ್ಸೆಂಟೇಜ್ ಏನಿದೆ ಕಡಿಮೆ ಆಗ್ತಾ ಇರೋದು, ಎಷ್ಟ್ರ ವೇಳೆಗೆ 2025 ವೇಳೆಗೆ. ಸೊ ದೀಸ್ ಆರ್ ಆಲ್ ದ ನೆಗೆಟಿವ್ ಒನ್ ಅಲ್ವಾ, ಹೀಗೆ ಹೇಳ್ತಾ ಇದ್ರೆ. ಸೊ ಪಾಸಿಟಿವ್ ಇಂದ ಏನಾಗ್ತದೆ, ನೆಗೆಟಿವ್ ಎಡೆಗೆ ಇದು ಹೋಗ್ತಾ ಇದೆ, ಸಕಾರಾತ್ಮಕದಿಂದ ನಕಾರಾತ್ಮಕದೆಡೆಗೆ. ಸೊ ಎರಡು ಡಿಫ್ರೆಂಟ್ ಆಗಿರುವಂತಹ ವಾಕ್ಯವನ್ನ ಜಾಯಿನ್ ಮಾಡಿದೆ. ಯಾವುದು? ಬಟ್. ಸೊ ಹಾಗಾಗಿ ಆದರೆ ಫಸ್ಟ್ ಇದನ್ನ ಬರ್ದು ನೀವೇನ್ ಮಾಡ್ಬೇಕು, ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ಎರಡು ವಿಷಯ ಇದೆ. ಒಂದೇನು ಅಂತಂದ್ರೆ ತೀವ್ರ ಅಂತರ್ಜಲ ಕ್ಷೀಣತೆ, ಅಂದ್ರೆ ಅಂತರ್ಜಲ ಕಡಿಮೆ ಆಗ್ತಾ ಇರೋದು ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಚಳಿಗಾಲದಲ್ಲಿ ಬೆಳೆ ತೀವ್ರತೆ ಅಥವಾ ಈ ಒಂದು ಭೂಮಿಯಲ್ಲಿ ನೆಟ್ಟಂತಹ ಬೆಳೆಯ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರೋದು. ಅದು ಯಾವ ಟೈಮಲ್ಲಿ? ಚಳಿಗಾಲದಲ್ಲಿ. ಸೊ ಎರಡು ವಿಷಯಗಳಿದೆ. ಎರಡು ವಿಷಯಗಳನ್ನ ಸಪರೇಟ್ ಆಗಿ ಬರಿಬೇಕು. ಮೊದಲನೇದಾಗಿ ಅಂತರ್ಜಲ ಕ್ಷೀಣಿಸ್ತಾ ಇರೋದು, ಎರಡನೇದಾಗಿ ಚಳಿಗಾಲದಲ್ಲಿ ಏನಾಗ್ತಿದೆ ಅಂತ, ಮೂರನೇದೇನಂತ ಬರಿಬಹುದು, ಈ ಪರ್ಸೆಂಟೇಜ್ ಕಡಿಮೆ ಆಗ್ತಿದೆ ಅಲ್ವಾ ಎಷ್ಟರ ವೇಳೆಗೆ, ಇದು ಮೂರನೇದು. ಸೊ 1 2 3 ಒಂದಾದ್ಮೇಲೆ ಒಂದು ಬರಿಬೇಕು. ಫಸ್ಟ್ ನಾವು ಮೊದಲನೇದು ಬರ್ದ್ಬಿಡೋಣ. ವಿತ್ ನ ಬಗ್ಗೆ ಇಲ್ಲಿ ಬರೆಯುವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಆದರೆ ತೀವ್ರ ಅಂತರ್ಜಲ ಕ್ಷೀಣತೆಯ ಜೊತೆಗೆ ಹೀಗೂ ತಗೊಳ್ಬಹುದು, ಅಥವಾ ವಿತ್ ನ ನೀವು ಕ್ಷೀಣತೆಯೊಂದಿಗೆ, ಬರೀ ಇದೊಂದೇ ಅಲ್ಲ ಕಷ್ಟ, ಇನ್ನ ಒಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾನು ವಿತ್ ಅನ್ನ ಯೊಂದಿಗೆ ಅಂತ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಷೀಣತೆಯ ಜೊತೆಗೆ ಹೀಗಾದ್ರೂ ತಗೊಂಡು ಮುಂದಕ್ಕೆ ಹೋಗಿ. ಬೋತ ಸೇಮ್. ಇನ್ನೇನ್ ಆಗ್ತಿದ್ಯಂತೆ, ಕ್ರಾಪಿಂಗ್ ಇಂಟೆನ್ಸಿಟಿ ಅಂದ್ರೆ ಬೆಳೆಯ ತೀವ್ರತೆ, ಅಥವಾ ತಗೊಳ್ಳೇಬೇಕು, ಯು ಶುಡ್ ನಾಟ್ ಮಿಸ್. ಓಕೆ. ಅಥವಾ ಇನ್ನೇನಾಗ್ತಿದೆ, ದ ಅಮೌಂಟ್ ಆಫ್ ಲ್ಯಾಂಡ್ ಪ್ಲಾಂಟೆಡ್ ಇನ್ ವಿಂಟರ್ ಸೀಸನ್, ಅದನ್ನ ಹೀಗೆ ಬರಿಬಹುದು. ಚಳಿಗಾಲದಲ್ಲಿ ನೆಟ್ಟ ಭೂಮಿಯ ಪ್ರಮಾಣ ಏನಾಗಿದೆ, ಇಲ್ಲಿ ಕಡಿಮೆ ಆಗಿದೆ ಅಲ್ವಾ, ಅದನ್ನ ಬರಿತಾ ಇದೀನಿ ಅಷ್ಟೇ, ನಾನು ಇನ್ನೇನು ಬರಿತಾ ಇಲ್ಲ. ನೆಟ್ಟ ಭೂಮಿಯ ಪ್ರಮಾಣವು, ಇಲ್ಲಿಗೆ ಎರಡನೇ ಪಾಯಿಂಟ್ ಕಂಪ್ಲೀಟ್ ಆಯ್ತು. ಮೂರನೇ ಪಾಯಿಂಟ್ ಎಡೆಗೆ ಹೋಗ್ತಾ ಇದೀವಿ. ಹೋಗುವಾಗ ಎಷ್ಟರ ವೇಳೆಗೆ ಇದು ಕಡಿಮೆ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅನ್ನೋದು ಮೆನ್ಷನ್ ಮಾಡ್ಬೇಕು. ಹಾಗಾಗಿ ಪ್ರಮಾಣವು 2025 ವೇಳೆಗೆ ಎಷ್ಟು ಕಡಿಮೆ ಆಗುತ್ತೆ, 20% ಹೀಗಾದ್ರೂ ತಗೊಳ್ಬಹುದು, ಅಥವಾ 20% ಕಡಿಮೆಯಾಗುತ್ತೆ ಅಂತ ಹೇಳ್ತಾ ಇಲ್ಲ, ಕಡಿಮೆಯಾಗಬಹುದು ಅಂತ ಹೇಳ್ತಾ ಇದ್ದಾರೆ. ದೇರ್ ಈಸ್ ಅ ಚಾನ್ಸ್ ಅಂತ ಹೇಳ್ತಾ ಇರೋದು. ನೀವೇನಾದ್ರೂ ಹಾಗೆ ಆಗುತ್ತೆ ಅಂತ ಬರಿತಾ ಇದ್ದೀರಾ ಅಂತ ಇದ್ದಲ್ಲಿ ಅರ್ಥ ಬದಲಾಗ್ಬಿಡುತ್ತೆ. ಇಟ್ ಈಸ್ ದಟ್, ಮೇ, ಕ್ಯಾನ್, ಕುಡ್, ಮೈಟ್ ಹೀಗೆಲ್ಲ ಬಂದಾಗ ಗೋ ವಿತ್ ಬಹುದು. ಓಕೆನಾ, ಬರಿತಾ ಇದೀನಿ ನಾನು. ಕಡಿಮೆಯಾಗಬಹುದು ಹೇಳಕ್ಕಾಗಲ್ಲ, ಜಾಸ್ತಿನೂ ಆಗಬಹುದು. ಓಕೆನಾ. ಸೊ ಹಾಗಾಗಿನೇ ಇಲ್ಲಿ ಪಾಸಿಬಲ್ ಕೇಸನ್ನ ನೀವು ಕೂಡ ಹೀಗೆ ತಗೋಬೇಕು. ಕಡಿಮೆ ಆಗಬಹುದು ಅಂತ ಏನಾಗಿದೆ ಇಲ್ಲಿ ಯಾರೋ ತಿಳಿಸಿದ್ದಾರೆ, ಅದನ್ನ ಹೀಗೆ ತಗೊಳ್ಬಹುದು ಎಂದು ಹೊಸ ಕಾಗದವು ಏನ್ ಮಾಡಿದೆ, ನಮ್ಗೆ ತಿಳಿಸಿದೆ. ಫುಲ್ ಸ್ಟಾಪ್. ಕ್ಲಿಯರಾ? ಓಕೆ. ಸೊ ಹೀಗೆ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಪಂಕ್ಚುಯೇಷನ್ಸ್ ಇರುತ್ತೆ. ಈ ಪಂಕ್ಚುಯೇಷನ್ಸ್ ನಿಮಗೆ ವಾಕ್ಯವನ್ನ ಬ್ರೇಕ್ ಎಲ್ಲಿ ಮಾಡ್ಬೇಕು ಅಂತ ತಿಳಿಸ್ಕೊಡುತ್ತೆ. ಆದಷ್ಟು ಈ ರೀತಿಯಾದಂತಹ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿ. ಟ್ರಾನ್ಸ್ಲೇಷನ್ ನಿಮ್ಗೆ ಸುಲಭ ಆಗ್ತಾ ಹೋಗುತ್ತೆ. ಓಕೆನಾ. ಬನ್ನಿ ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಈ ರೀತಿಯಲ್ಲಿದೆ. ಇಟ್ಸ್ ಎ ಈಸಿ ಸೆಂಟೆನ್ಸ್. ಸಮ್ ಆಫ್ ದ ಇಂಪಾರ್ಟೆಂಟ್ ವಿಂಟರ್ ಕ್ರಾಪ್ಸ್ ಆರ್ ಯಾವ್ಯಾವುದು? ವೀಟ್, ಬಾರ್ಲೆ, ಮಸ್ಟರ್ಡ್, ಪೀಸ್. ಓಕೆ, ಲೆಟ್ಸ್ ರೈಟ್ ಇಟ್. ಕೆಲವು ಇಂಪಾರ್ಟೆಂಟ್ ಪ್ರಮುಖ ವಿಂಟರ್ ಕ್ರಾಪ್ಸ್, ಚಳಿಗಾಲದ, ನೋಡಿ ಆಫ್ನ ನಾನು ಇಲ್ಲಿ ತಗೊಂಡಿದ್ದೀನಿ, ಚಳಿಗಾಲದ ಬೆಳೆ ಅಂದ್ರೆ ತಪ್ಪಾಗುತ್ತೆ, ಬಿಕಾಸ್ ಬಹುವಚನ. ಬೆಳೆಗಳು ಯಾವುವು? ವೀಟ್ ಅಂದ್ರೆ ಗೋಧಿ, ಬಾರ್ಲೆ ಹೀಗೆ ತಗೊಳ್ತೀವಿ, ಬಾರ್ಲಿ ಅಂತ ಕನ್ನಡದಲ್ಲಿ. ಮಸ್ಟರ್ಡ್ ಸಾಸಿವೆ, ಅಂಡ್ ಮತ್ತು ಪೀಸ್ ಅಂತ ಅಂದ್ರೆ ಬಟಾಣಿ. ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ನಾವಿಲ್ಲಿ ಮಾತಾಡ್ತಾ ಇರೋದು ಚಳಿಗಾಲದಲ್ಲಿ
ಏನಾಗುತ್ತೆ ಅಂತ ಹಿಂದಿನ ವಾಕ್ಯದಲ್ಲಿ ನೋಡಿದ್ವಿ. ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಪರ್ಸೆಂಟೇಜು ಎಷ್ಟರ ವೇಳೆಗೆ 2025 ವೇಳೆಗೆ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಂಟರ್ ಕ್ರಾಪ್ಸ್ ಯಾವ್ಯಾವ್ದು ಅಂತ ಲಿಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ಆ ಲಿಸ್ಟ್ ಅಲ್ಲಿ 4 ಬೆಳೆಗಳು ಬರ್ತವೆ. ಒಂದಾದ್ಮೇಲೆ ಒಂದು ಮಿಕ್ಸ್ ಮಾಡ್ದಿರೋ ಹಾಗೆ ಕಂಪ್ಲೀಟ್ ಆಗಿ ಬರಿಬೇಕು ನೀವು. ಓಕೆನಾ? ಬರೆಯೋಣ. ಚಳಿಗಾಲದ ಪ್ರಮುಖ ಕೆಲವು ಬೆಳೆಗಳು, ಮೊದಲನೇದು ಗೋಧಿ, ಕಮ ತಗೊಳ್ಳೇಬೇಕು ನೀವು, ಮರಿಬಾರ್ದು, ಕೆಲವ್ರು ಮರಿತೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಾರ್ಲಿ, ಸಾಸಿವೆ, ಮತ್ತು ಇದೆ, ನೀವು ಕೂಡ ತಗೊಳ್ಳೇಬೇಕದನ್ನ, ಮತ್ತು ಬಟಾಣಿ. ಕ್ಲಿಯರಾ? ನೀವೇನಾದ್ರೂ ಬಾರ್ಲಿ, ಬಟಾಣಿ, ಸಾಸಿವೆ, ಗೋಧಿ ತಪ್ಪಾಗತ್ತೆ. ಅಲ್ಲಿ ಹೇಗೆ ಒಂದಾದ್ಮೇಲೆ ಒಂದು ವೀಟ್, ಬಾರ್ಲೆ, ಮಸ್ಟರ್ಡ್, ಪೀಸ್ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಬರೆಯುವಾಗ ಅಲ್ಲಲ್ಲಿ ಯಾವ್ಯಾವ ಪದ ಇದೆ ಅದೇ ರೀತಿಯಲ್ಲೇ ಒಂದಾದ್ಮೇಲೆ ಒಂದು ಹಾಗೇನೆ ಜೋಡಿಸ್ಬೇಕು. ಟ್ರಾನ್ಸ್ಲೇಷನ್ ಮಾಡ್ಬೇಕು. ಓಕೆ, ಎಲ್ಲೋ ಒಂದ್ ಕಡೆ ವಾಕ್ಯದಲ್ಲಿ ಬರೆದ್ರಾಯ್ತು ಅಂತಂದ್ರೆ ಅದು ಸರಿಯಾದಂತಹ ರೀತಿಯ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನ್ ನಿಮ್ಮೊಂದಿಗೆ ಪರೀಕ್ಷೆಗೆ ಉಪಯೋಗ ಆಗುವಂತಹ ದ ಹಿಂದೂಲಿ ಕೊಟ್ಟಂತಹ ಒಂದು ಪ್ಯಾರಾಗ್ರಾಫ್ ನ ಡಿಸ್ಕಸ್ ಮಾಡ್ತಾ ಹೋದೆ. ಇದರಲ್ಲಿ ಲಿಟಲ್ ಬಿಟ್ ಲೆಂತಿ ಸೆಂಟೆನ್ಸ್ ಅನ್ನ ನೋಡ್ತಾ ಹೋದ್ವಿ. ಐ ಕಾಂಟ್ ಸೇ ಇಟ್ ಆಸ್ ಈಸಿ ಅಂಡ್ ಐ ಕಾಂಟ್ ಸೇ ಇಟ್ ಆಸ್ ಡಿಫಿಕಲ್ಟ್ ಆಸ್ ವೆಲ್. ಇದು ಸುಲಭವಾಗಿತ್ತು ಅಂತಾನು ಹೇಳಕ್ಕಾಗಲ್ಲ, ಕಷ್ಟ ಇತ್ತು ಅಂತಾನು ಹೇಳಕ್ಕಾಗಲ್ಲ. ಇಟ್ ವಾಸ್ ಲೈಕ್ ಅ ಮಾಡರೇಟ್ ಒನ್. 3ನೇ ವಾಕ್ಯ ಬಹಳ ಸುಲಭವಾಗಿತ್ತು ಅಲ್ವಾ? 2ನೇ ವಾಕ್ಯ ಸ್ವಲ್ಪ ಮಾಡರೇಟ್ ಲೆವೆಲ್ ಅಲ್ಲಿ ಇತ್ತು, ಈಸಿ ಏನಿರ್ಲಿಲ್ಲ. ಮೊದಲನೇ ವಾಕ್ಯವೂ ಅಷ್ಟೇ, 2 ಸಿಚುಯೇಷನ್ ಇತ್ತು. 2 ಸಿಚುಯೇಷನ್ ನ 2 ಡಿಫ್ರೆಂಟ್ ಸೆಂಟೆನ್ಸಸ್ ನ ಒಟ್ಟಿಗೆ ಕೊಟ್ಟಿದ್ರು. ನಾವು ಪಂಕ್ಚುಯೇಷನ್ ನ ಸಹಾಯದಿಂದ ಸಪರೇಟ್ ಮಾಡಿ ತಗೊಂಡ್ವಿ. ಸೊ ಈ ರೀತಿಯಾದಂತಹ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ನ ನೀವು ದ ಹಿಂದೂ ನ್ಯೂಸ್ ಪೇಪರ್ ನಿಂದ ತಗೊಂಡು ಪ್ರಾಕ್ಟೀಸ್ ಮಾಡಬಹುದಾಗಿದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಐ ಹೋಪ್ ನಿಮಗೆ ಇವತ್ತಿನ ಸೆಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ಕ್ಲಾಸ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದ್ರೂ ಈ ಆನ್ಲೈನ್ ಕ್ಲಾಸಸ್ ನ ಜಾಯಿನ್ ಆಗ್ಬೇಕು, ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದೆ ಅಂತ ಇದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೇಳಿ ಅಥವಾ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.